ಸಂಸತ್ನ ಉಭಯ ಸದನಗಳು ಮತ್ತೆ ಮುಂದೂಡಿಕೆ. ಕಲಾಪದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳ ಧರಣಿ. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆ ಕಲಾಪ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಉಭಯ ಸದನಗಳು ಮುಂದೂಡಿಕೆಯಾಗಿದೆ. ಕಲಾಪ ಆರಂಭವಾದ ನಿಮಿಷದೊಳಗೆ ಮತ್ತೆ ಮುಂದೂಡಿಕೆಯಾಗಿರುವುದು. ಬೆಳಗ್ಗೆಯಿಂದ ಇದು 5ನೇ ಬಾರಿ ಸಂಸತ್ ಕಲಾಪ ಮುಂದೂಡಲಾಗ್ತಾ ಇರುವುದು. ಸಂಸತ್ ಹೊರಗೆ ಬಿಜೆಪಿಯಿಂದ ಭಾರಿ ಮಟ್ಟದ ಪ್ರೊಟೆಸ್ಟ್ ಆಗ್ತಾ ಇದೆ. ಸಂಸತ್ ಒಳಗೆ ಕಾಂಗ್ರೆಸ್ ನೇತೃತ್ವದಲ್ಲಿ ನಿರಂತರ ಪ್ರೊಟೆಸ್ಟ್ ಆಗ್ತಾ ಇದೆ. ಸಂಸತ್ನ ಉಭಯ ಸದನಗಳು ಮತ್ತೆ ಮುಂದೂಡಿಕೆ ಆಗಿರೋದು ನೋಡಿ. ಬೆಳಿಗ್ಗೆಯಿಂದಲೂ ಕೂಡ ಇವತ್ತೇ ಆರಂಭವಾದಂತಹ ಮುಂಗಾರು ಅಧಿವೇಶನ. ಆದರೆ ಯಾವಾಗ ಅಧಿವೇಶನ ಆರಂಭ ಆಯಿತು, ವಿಪಕ್ಷಗಳು ಕೂಡ ಇದೇ ಪ್ರಶ್ನೆಯನ್ನ ಮುಂದಿಟ್ಟಿದ್ದು. ಅಂದ್ರೆ ಈಗ ನೀಟಲ್ಲಿ ಆದಂತಹ ಅಕ್ರಮದ ವಿರುದ್ಧ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ, ಯಾಕೆ ಇದುವರೆಗೂ ಕೂಡ ಕ್ರಮ ಆಗಿಲ್ಲ, ಯಾಕೆ ರಾಜೀನಾಮೆಯನ್ನ ಪಡೆದಿಲ್ಲ, ಇದೇ ಮಾತುಗಳನ್ನ ಮುಂದಿಟ್ರು. ಅದಾದ ನಂತರದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಒಳಗಡೆನೂ ಕೂಡ ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. 2ವರೆಗೆ ಇದ್ದಂತಹ ಅಧಿವೇಶನ ಮತ್ತೆ ಮುಂದೂಡಿಕೆಯಾಗಿದೆ. ನಿಮಿಷದ ಒಳಗೆ ಮತ್ತೆ 5ನೇ ಬಾರಿಗೆ ಮುಂದೂಡಿಕೆ ಆಗಿರುವಂಥದ್ದು. ಮತ್ತೆ 3 ಗಂಟೆಗೆ ಅಧಿವೇಶನ ಆರಂಭವಾಗುತ್ತೆ ನೋಡಿ. ಹೊರಗಡೆಯೂ ಕೂಡ ದೊಡ್ಡ ಮಟ್ಟದ ಪ್ರೊಟೆಸ್ಟ್, ವಿದ್ಯಾರ್ಥಿಗಳು ಆಕ್ರೋಶಭರಿತರಾಗಿದ್ದಾರೆ. ಏನೇ ಆದರೂ ಕೂಡ ಇವತ್ತು ನ್ಯಾಯ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನುಗ್ತಾ ಇದ್ದಾರೆ. ಈಗಾಗಲೇ ಸಂಸತ್ನ ಹತ್ತಿರ ಬಂದಿದ್ದಾರೆ ಪ್ರತಿಭಟನಾಕಾರರು. ಆದರೆ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಆದರೆ ಅದೆಲ್ಲವನ್ನ ಮೀರಿ ವಿದ್ಯಾರ್ಥಿಗಳು ಏನಾದರೂ ಆಕ್ರೋಶಭರಿತರಾದ್ರೆ ಸರ್ಕಾರ ಏನು ಮಾಡುತ್ತೆ? ಈಗ ಸರ್ಕಾರ ಒಂದ್ ಕಡೆ ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮಾತುಕತೆ ನಂತರ ಏನ್ ಹೇಳ್ತಾರೆ, ಯಾವ ತೀರ್ಮಾನಕ್ಕೆ ಬರ್ತಾರೆ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುತ್ತಾ ಸರ್ಕಾರ, ಅಥವಾ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ವಿಚಾರವನ್ನ ಬಿಡುತ್ತಾ? ಅಂದ್ರೆ ಈ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಏನಾದರೂ ಮಾತನಾಡುವಂತೆ ಅಥವಾ ಮುಂದಿನ ದಿನಗಳಲ್ಲಿ ಈ ರೀತಿಯ ಅಕ್ರಮ ನಡೆಯದಂತೆ ಒಂದಷ್ಟು ಭರವಸೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳುತ್ತಾ? ಈ ವಿಚಾರದಲ್ಲಿ ಬಹಳ ಕುತೂಹಲ ಇದೆ. ಈಗಾಗಲೇ ಸಭೆ ಆರಂಭ ಆಗಿದೆ. ಸಭೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ನೊಂದು ಕಡೆ ಜೆ.ಪಿ. ನಡ್ಡಾ ಅವರು ಸಿಜೆಪಿ ನಾಯಕರ ಜೊತೆಗೆ ಮಾತುಕತೆಗೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ. ಈಗಾಗಲೇ ಪ್ರತಿಭಟನಾಕಾರರ ಬೇಡಿಕೆ ಏನು ಅಂತ ಅಂದ್ರೆ, ಈಗಾಗಲೇ ಅಕ್ರಮ ನಡೆದಿರುವಂತಹ ಹೊಣೆಯನ್ನ ಹೊತ್ತು ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಪ್ರಧಾನಿ ಮೋದಿ ಅವರು ಕೂಡ ಇದನ್ನ ಜವಾಬ್ದಾರಿಯನ್ನ ತಗೊಂಡು, ಅಂದ್ರೆ ಈ ಒಂದು ಅಕ್ರಮವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನವೂ ಕೂಡ ಇರಲಿಲ್ಲ, ಅವರ ಸರ್ಕಾರ ಇದರಲ್ಲಿ ವಿಫಲ ಆಗಿದೆ ಅಂತ ಹೇಳಿ ಆ ಜವಾಬ್ದಾರಿಯನ್ನ ಹೊತ್ತು ಅವರು ಕೂಡ ರಾಜೀನಾಮೆಯನ್ನ ನೀಡಬೇಕು. ಜೊತೆಗೆ ಮಹಿಳಾ ಮೀಸಲಾತಿಯನ್ನ ನೀಡಬೇಕು, ಶಿಕ್ಷಣ ಮತ್ತು ಉದ್ಯೋಗ ನೀತಿಯನ್ನ ಬದಲಾಯಿಸಬೇಕು, ನ್ಯಾಯಾಂಗ ಮತ್ತು ಚುನಾವಣಾ ನೀತಿಯನ್ನ ಬದಲಾಯಿಸಬೇಕು. ಹೀಗೆ ಒಂದಷ್ಟು ವಿಚಾರಗಳನ್ನ, ಬೇಡಿಕೆಗಳನ್ನ ಮುಂದಿಟ್ಟು ಈ ಪ್ರತಿಭಟನೆಯನ್ನ ಮಾಡಲಾಯಿತು. ಹೀಗಾಗಿ ಈ ಪ್ರತಿಭಟನೆ ಈಗ ಮುಂದಿನ ಹಂತಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಏನೆಲ್ಲ ಪ್ರಯತ್ನವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಪೊಲೀಸರ ಪ್ರಯತ್ನ ಅಂತೂ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಭಟನಾಕಾರರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶಭರಿತರಾಗಿದ್ದಾರೆ. ಅವರನ್ನ ತಡೆಯುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಅದನ್ನ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಸುತ್ತಮುತ್ತ ಇರುವಂತಹ ಎಲ್ಲಾ ಮೆಟ್ರೋ ನಿಲ್ದಾಣಗಳನ್ನ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಅಲ್ಲಲ್ಲಿ ವಿದ್ಯಾರ್ಥಿಗಳು ಗುಂಪುಗೂಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಬರೀ ದೆಹಲಿ ಮಾತ್ರವಲ್ಲ, ಪುಣೆ ಸೇರಿದಂತೆ ಹಲವು ಭಾಗದಲ್ಲಿ ಈ ರೀತಿಯ ಪ್ರತಿಭಟನೆಗಳು ನಡೀತಾ ಇದೆ. ನ್ಯಾಯ ಬೇಕೇ ಬೇಕು ಅಂತ ಹೇಳಿ ಒಕ್ಕೊರಲಿಂದ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಪದೇ ಪದೇ ಇಂತಹ ಅಕ್ರಮಗಳನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಹೌದು, ಇಷ್ಟು ದಿನಗಳ ಕಾಲವೂ ಕೂಡ ವಿದ್ಯಾರ್ಥಿಗಳು ತಡ್ಕೊಂಡು ಬಂದ್ರು. ಪ್ರತಿ ಬಾರಿಯೂ ಕೂಡ ಅನ್ಯಾಯ ಆಗ್ತಾ ಇದೆ, ಅಕ್ರಮಗಳು ನಡೀತಲೇ ಇದೆ. ಹೀಗಾಗಿ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಯಾಕೆ ಕ್ರಮ ಆಗ್ತಾ ಇಲ್ಲ? ಇದು ಸರ್ಕಾರದ ವೈಫಲ್ಯ, ಶಿಕ್ಷಣ ಸಚಿವರ ವೈಫಲ್ಯ. ಇನ್ನು ಕಾಂಗ್ರೆಸ್ ಮುಖಂಡರಾದಂತಹ ಬಿ.ಎಲ್. ಸಂತೋಷ್ ಅವರು ನಮ್ಮ ಜೊತೆ, ಬಿ.ಎಲ್. ಶಂಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಈಗ ನೋಡ್ತಾ ಇದೀವಿ ಪ್ರತಿಭಟನೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿ. ಈಗ ಕಾಂಗ್ರೆಸ್ ಕೂಡ ಅದರ ಸಪೋರ್ಟ್ ಮಾಡೋದಾಗಿ, ಅಂದ್ರೆ ಪ್ರತಿಭಟನಾಕಾರರನ್ನ ಸಪೋರ್ಟ್ ಮಾಡೋದಾಗಿ ಈಗಾಗಲೇ ಘೋಷಣೆ ಮಾಡಿರುವಂತದ್ದು, ಜೊತೆಗೆ ಸಂಸತ್ ಒಳಗಡೆಯೂ ಕೂಡ ಒಂದು ಧರಣಿಯನ್ನ ಮಾಡ್ತಾ ಇರುವಂತದ್ದು, ಏನ್ ಹೇಳ್ತೀರಾ? ಭಾರತದ ಯುವಜನರು ಯಾರು ಟೆಕ್ನಿಕಲ್ ಕೋರ್ಸ್ಗಳನ್ನ ಓದಬೇಕು, ಪರ್ಸ್ಯೂ ಮಾಡಬೇಕು ಅಂತಿದ್ದಾರೆ, ಅವರಿಗೆಲ್ಲ ಕೇಂದ್ರೀಕೃತವಾದಂತ ಒಂದು ಎಕ್ಸಾಮಿನೇಷನ್ ಪದ್ಧತಿಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದು ಮಾಡಿದ ನಂತರ ಅದನ್ನ ಯಾವುದೇ ರೀತಿಯ ಲೋಪಗಳು ಇಲ್ಲದೆ ಇರುವಂತ ರೀತಿಯಲ್ಲಿ ನಡೆಸಬೇಕಾಗಿರುವಂತದ್ದು ಅವ್ರ ಕರ್ತವ್ಯ ಮತ್ತು ಜವಾಬ್ದಾರಿ. ಯಾಕಂದ್ರೆ ಲಕ್ಷಾಂತರ ಯುವ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಅದ್ರಲ್ಲಿ ಅಡಗಿರ್ತದೆ.
Correct. ಆದ್ರೆ ದುರದೃಷ್ಟವಶಾತ್ ಇದೆಲ್ಲವೂ ಕೂಡ ವಿವಾದಕ್ಕೊಳಗಾಗಿ ಮರುಪರೀಕ್ಷೆ ನಡೆಸಬೇಕಂತ ಒಂದು ಸಂದರ್ಭ ಬಂದಿರೋದ್ರಿಂದ ಇದರ ಜವಾಬ್ದಾರಿಯನ್ನು ಯಾರಾದ್ರೂ ಹೊತ್ತುಕೊಳ್ಳಲೇಬೇಕು. ಅವ್ರು ಕೇಳ್ತಾ ಇರೋದೇನು ಬಹಳ ಸರಳವಾಗಿರ್ತಕ್ಕಂಥದ್ದು. ಯಾವುದೇ ಲೋಪದೋಷ ಇಲ್ಲದೆ ಇರುವಂತ ರೀತಿಯಲ್ಲಿ ಪರೀಕ್ಷೆಗಳನ್ನ ನಡೆಸಿ ಈಗಾಗಿರುವ ಲೋಪಗಳಿಂದ ಸುಮಾರು 22ಕ್ಕಿಂತ ಹೆಚ್ಚು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆ ಹೊಣೆಗಾರಿಕೆಯನ್ನು ಹೊತ್ತು ಕೇಂದ್ರದ ವಿದ್ಯಾಸಚಿವರು ಅದನ್ನ ರಾಜೀನಾಮೆ ಕೊಡ್ಲಿ, ಉಳಿದಂತ ರೀತಿಯಲ್ಲಿ ಇದನ್ನ ಒಂದು ಫೂಲ್ ಪ್ರೂಫ್ ಆಗಿ ನಡೆಸುವಂತ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಸುಮಾರು ಸೋನಂ ವಾಂಗ್ಚುಕ್ ಅವರು ಸುಮಾರು 23 ದಿವಸದಿಂದ ಉಪವಾಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾವಿರಾರು ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಜವಾಬ್ದಾರಿಯುತವಾದಂತ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಾಗಿರೋದು ಅವ್ರು ಮಾಡ್ಬೇಕಂತ ಕರ್ತವ್ಯ. ಅದರ ಬದಲಿಗೆ ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಮಾಡೋದು, ಅಶ್ರುವಾಯು ಸಿಡಿಸೋದು, ಅವ್ರಿಗೆ ಪ್ರತಿಭಟನೆ ಮಾಡೋದನ್ನೇ ನಿರಾಕರಿಸೋದು, ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆಗಳು. ಹಾಗೆ ಇದನ್ನು ನಾವು ಖಂಡಿಸ್ತೇವೆ. ನಿಜ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು, ಇವರು ಸರ್ಕಾರ ನಡೆಸೋದಕ್ಕೆ ಲಾಯಕ್ಕಿಲ್ಲ, ನಾವು ಅವರಿಗೆ ಲಾಠಿ ಪ್ರಯೋಗ ಮಾಡಿ ಅಂತ ಹೇಳಿಲ್ಲ, ನಮಗೆ ಬೇಕಾದಂತ ನ್ಯಾಯ ಕೊಡಿ ಅಂತ ಹೇಳಿದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಅನ್ನೋದು ಅತ್ಯಂತ ಮೂಲಭೂತವಾಗಿರುವಂತದ್ದು. ಪ್ರಶ್ನೆ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ ಹಕ್ಕದು. ವಿದ್ಯಾರ್ಥಿ ಆಗಿರ್ಲಿ, ಯುವಜನರಾಗಿರ್ಲಿ, ಸಾರ್ವಜನಿಕರಾಗಿರ್ಲಿ, ಅವರ ಹಕ್ಕದು ಪ್ರಶ್ನೆಗೆ ಸಮಂಜಸವಾದ ಉತ್ತರ ಕೊಡಬೇಕಾಗಿರುವಂಥದ್ದು ಆಡಳಿತ ವ್ಯವಸ್ಥೆ ನಿರ್ವಹಿಸ್ತಾ ಇರುವಂತರ ಜವಾಬ್ದಾರಿ ಆಗ್ಬೇಕದು. ಇದು ಈ ಮೂಲ ಒಂದು ಪ್ರಜಾಪ್ರಭುತ್ವ ಮೂಲಕ್ಕೆ ಧಕ್ಕೆ ಬರುವಂತ ಅನೇಕ ಘಟನಾವಳಿಗಳು ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇದಾವೆ. ಯಾರೂ ಪ್ರಶ್ನೆನೇ ಮಾಡಬಾರ್ದು, ಯಾರೂ ಪ್ರತಿರೋಧವನ್ನೇ ತೋರಬಾರ್ದು, ಯಾರೂ ಲೋಪದೋಷಗಳನ್ನ ಎತ್ತಿ ತೋರಿಸಬಾರ್ದು ಅಂತ ಹೇಳಂದ್ರೆ ಅದು ಸರ್ವಾಧಿಕಾರಿ ನಡೆ ಆಗ್ತದೆ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ. ಹಾಗೆ ಈಗಲಾದ್ರೂ ಕೂಡ ಕೇಂದ್ರ ಸರ್ಕಾರದಲ್ಲಿರುವಂತ ಜವಾಬ್ದಾರಿ ಜನಗಳು ಇವರೊಟ್ಟಿಗೆ ಸಮಾಲೋಚನೆ ಮಾಡಬೇಕು, ಸಂವಾದ ನಡೆಸಬೇಕು, ಸೋನಂ ವಾಂಗ್ಚುಕ್ ಅವರೊಟ್ಟಿಗೆ ಸಂವಾದ ಮಾಡಬೇಕು, ಇದೆಲ್ಲ ಮಾಡಬೇಕು. ಯಾಕಂದ್ರೆ ಹಿಂದೆ ಕೇಂದ್ರ ಸರ್ಕಾರ UPAದಿದ್ದಾಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಚಳವಳಿ ನಡೀತಾ ಇರುವಂತ ಸಂದರ್ಭ ಆಗ ಇವರೆಲ್ಲ ಅದಕ್ಕೆ ಬೆಂಬಲ ಕೊಟ್ಟಿದ್ರು. ಇವರೆಲ್ಲರೂ ಕೂಡ ಈಗ ಯಾರು ಸರ್ಕಾರದಲ್ಲಿದ್ದಾರೆ ಇವರೆಲ್ಲರೂ ಕೂಡ ಅವತ್ತು ಬೆಂಬಲ ಕೊಟ್ಟು ಅವರ ಪರವಾಗಿ ನಿಂತು ಚಳವಳಿಗಳನ್ನ ಮಾಡಿ ಅದರಲ್ಲಿ ಸಾಕಷ್ಟು ಅವತ್ತಿದ್ದಂತ ಸರ್ಕಾರಕ್ಕೆ ಮುಜುಗರ ಆಗುವಂತ ಅನೇಕ ಸಂದರ್ಭಗಳು ನಡ್ಕೊಂಡು ಬಂದಿದ್ದು. ಅವತ್ತು ಮನಮೋಹನ್ ಸಿಂಗ್ ಅವರು ಸಂವಾದ ನಡೆಸಿ ಲೋಕಪಾಲ್ ಬಿಲ್ ಗಳನ್ನ ಡ್ರಾಫ್ಟ್ ಮಾಡ್ಲಿಕ್ಕೋಸ್ಕರ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇವರು ಇವರು ಕೂಡ ಭಾಗವಹಿಸಕ್ಕೆ, ಪಬ್ಲಿಕ್ ಭಾಗವಹಿಸಕ್ಕೆ ಅವಕಾಶ ಕೊಟ್ಟು ಅದರಲ್ಲಿ ಸಂತೋಷ್ ಹೆಗ್ಡೆ ಅವರು ಈ ತರ ಅನೇಕ ಜನ ಅದರಲ್ಲಿ ಭಾಗವಹಿಸಿ ಆ ಬಿಲ್ ಅನ್ನ ಕೇಂದ್ರ ಸರ್ಕಾರ ಮತ್ತು ಚಳುವಳಿಗಾರರು ಸೇರಿ ಡ್ರಾಫ್ಟ್ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇತ್ತೀಚಿನ ವರ್ಷಗಳಲ್ಲೇ ಕೂಡ ಈ ದೇಶದಲ್ಲಿ ನಡೆದಿದೆ. ಹಾಗೆ ಆ ರೀತಿಯ ಒಂದು ಉದಾಹರಣೆ ಇರೋ ಕಾರಣಕ್ಕೋಸ್ಕರ ಈಗಲೂ ಕೂಡ ಇವ್ರು ಕೇಳ್ತಾ ಇರುವಂತ ಬಹಳ ಸರಳವಾಗಿರ್ತಕ್ಕಂಥ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು. ತಮ್ಮ ಉತ್ತರದಾಯಿತ್ವ ಜವಾಬ್ದಾರಿ ಹೊತ್ಕೊಂಡು ಕೇಂದ್ರದ ಸಚಿವರು ರಾಜೀನಾಮೆ ಕೊಟ್ಟು ಈಗ ಮುಂದೆ ಈ ರೀತಿಯ ಪುನರಾವರ್ತನೆ ಆಗದೆ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಇವೆಲ್ಲವನ್ನು ಕೂಡ ಕೇಂದ್ರೀಕರಿಸೋದ್ರ ಬದಲಿಗೆ ರಾಜ್ಯಗಳಿಗೆ ಜವಾಬ್ದಾರಿ ಕೊಡಬೇಕು. ಇದು ಫೆಡರಲ್ ವ್ಯವಸ್ಥೆ ಇರುವಂತದ್ದು. ಈ ದೇಶದಲ್ಲಿ ರಾಜ್ಯಗಳ ಒಕ್ಕೂಟವೇ ಅಂತ ಹೊರತು ಕೇಂದ್ರ ಏನು ಸರ್ವಸ್ವ ಅಲ್ಲ ಈ ದೇಶದ ಸಂವಿಧಾನದ ಪ್ರಕಾರ. ಆ ಒಂದು ಪರೀಕ್ಷೆಗಳು ನಡೆಸ್ತಕ್ಕಂತ ಜವಾಬ್ದಾರಿಗಳನ್ನ ರಾಜ್ಯಗಳಿಗೆ ಬಿಟ್ರೆ ಈ ಅನೇಕ ಗೊಂದಲಗಳಿಗೆ ಪರಿಹಾರ ಸಿಗಬಹುದು. ಕರೆಕ್ಟ್. BL ಶಂಕರ್ ಸರ್, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ.